ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ತಡವಾಗಿ ಬಂದೆ. ನಾನು ಒಂದು ಫೋನ್ ಮಾಡಕ್ಕೆ ಹೋಗಿದ್ದೆ, ಇನ್ನು ಮುಗ್ದಿರಲಿಲ್ಲ ಎಷ್ಟೊಂಥರ ಅಂದ್ಕೊಂಡು. ನನಗೇನೆ ವಿಷಯ ಇದು ಆರಿಸ್ಕೊಳ್ಳೋಕ್ಕೆ ಹೇಳಿದ್ರು, ಬಹುತ್ವ ಅನ್ನೋದನ್ನು ಕೊಟ್ಬಿಟ್ಟು ಬಹುತ್ವವನ್ನು ಲಿಂಗತ್ವದ ಆಯಾಮದಲ್ಲಿ ನೋಡೋದನ್ನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ನಾನು ಯಾಕೆ ಲಿಂಗತ್ವದ ಆಯಾಮದಲ್ಲಿ ನೋಡಬೇಕು ಅಂದರೆ, ಅದು ನನಗೆ ಮುಖ್ಯನೂ. ನಾನೊಬ್ಬಳು ಮಹಿಳಾ ಚಳುವಳಿಯ ಭಾಗವಾಗಿರುವಂಥ ಆ್ಯಕ್ಟಿವಿಸ್ಟು ಅನ್ನೋ ಕಾರಣಕ್ಕಲ್ಲ. ನಾನು ನಾಯಕಿ ಅಲ್ಲ, ಯಾವ ಚಳುವಳಿಗೂ ನಾಯಕಿ ಅಲ್ಲ. ನಾನು ನಾಯಕಿ ಚಳುವಳಿಯಲ್ಲಿ ಇರುವ ಒಬ್ಬ ಕಾರ್ಯಕರ್ತೆ, ಒಬ್ಬ ಕಾಮ್ರೇಡ್. ನಾನು ಹಂಗೆ ಹೇಳ್ಕೊಳ್ಳೋದು ನನಗೆ ಹೆಚ್ಚು ಪ್ರೀತಿಯ ವಿಷಯ. ಅದು ಯಾವುದೇ ವಿಷಯವನ್ನ ಆಗಲಿ, ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರೆ, ಎಲ್ಲ ವಿಷಯಗಳನ್ನು ನೀವು ಹೆಣ್ಣು ಮಕ್ಕಳ ಜೊತೆಯಲ್ಲಿ ಚರ್ಚಿಸದೆ ಹೋದರೆ ಅದಕ್ಕೊಂದು ಸಮಗ್ರವಾಗಿರುವಂತಹ ನೋಟ ಸಿಗುವುದೇ ಇಲ್ಲ. ಅದಕ್ಕೆ ನೀವು ಸಾಮಾಜಿಕ, ರಾಜಕೀಯ, ಆರ್ಥಿಕ ವಿಚಾರಗಳನ್ನು ಹೆಣ್ಮಕ್ಕಳ ಜೊತೆಯಲ್ಲಿ ಕೂತು ಚರ್ಚಿಸಿ ಅವರು ಎಲ್ಲ ವಿಚಾರಗಳಲ್ಲೂ ಭಾಗಿಯಾಗುವಂತೆ ನೋಡ್ಕೊಳ್ಳಿ. ಹಾಗೆ ಭಾಗಿಯಾಗಿ ನೋಡ್ಕೊಳ್ಬೇಕು ಅಂತಂದರೆ ತುಂಬ ಸಹಜವಾಗಿ ಮನೆ, ಮಕ್ಕಳು, ಸಂಸಾರವನ್ನು ಅವರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅನ್ನೋ ಮಾತನ್ನು ಬಾಬಾ ಸಾಹೇಬರು ಹೇಳ್ತಾರೆ. ಮತ್ತು ಅವರ ನಂಬಿಕೆ ಏನು ಅಂತಂದರೆ, ಒಂದು ಚಳುವಳಿಯಲ್ಲಿ ಹೆಣ್ಣು ಮಕ್ಕಳು ಬರದೆ ಹೋದರೆ ಆ ಚಳುವಳಿ ಪರಿಪೂರ್ಣ ಅಲ್ಲ. ಆಮೇಲೆ ಇಲ್ಲಿ ನಾವು ಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ, ವಿಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ತುಂಬ ಸರಳವಾಗಿ ಯಾರನ್ನಾದ್ರೂ ಏನಾದ್ರೂ ಪ್ರಶ್ನೆ ಕೇಳಬೇಕು, ವಿಜ್ಞಾನಿ ಅಂದ ಕೂಡಲೇ ಗಂಡಸಿನ ಚಿತ್ರಣವೇ ನಮ್ಮ ತಲೆನಲ್ಲಿ ಬರುತ್ತೆ. ಹಂಗಂದ್ರೆ ಹೆಣ್ಮಕ್ಕಳಲ್ಲಿ ಜ್ಞಾನ ಇಲ್ವಾ, ಹೆಣ್ಮಕ್ಳು ವಿಜ್ಞಾನಿಗಳು ಅಲ್ವಾ ಅನ್ನೋ ಪ್ರಶ್ನೆನ ನಾನೊಬ್ಬಳು ಮಾಮೂಲಿ ಹೆಂಗಸಾಗಿ ನಾನೇ ನನ್ನ ಮನಸ್ಸಿಗೆ ಹಾಕೊಂಡಾಗ, ಮತ್ತೆ ನಾನೇನೇ ಬದುಕಂಡು ಬಂದಿದ್ದೀನಲ್ಲ, ಸುಮಾರು ಒಂದು 7 ವಯಸ್ಸಿಂದ ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ ನಾನು. ಆಮೇಲೆ ಈ ಅಡುಗೆ ಮಾಡಿಕೊಂಡು ಬರೋವಂಥ ಹೆಣ್ಮಕ್ಳ ಜೊತೆನಲ್ಲಿ ತುಂಬ ಒಡನಾಡಿದ್ದೀನಿ ಚಳುವಳಿಯ ಭಾಗವಾಗಿ. ಇಲ್ಲಿ ನಮ್ಮ ಅಂಗನವಾಡಿ ಟೀಚರ್ಸ್ ಎಲ್ಲ ಸ್ಟ್ರೈಕ್ ಕೂತಿದ್ರು 10 ದಿವಸ. ಆ ಸ್ಟ್ರೈಕು ಅದು ಇವರು ಕರೀತಾರೆ ಅಂತ ಪಾಪ ಬೀದಿಯಲ್ಲಿ ಮಲ್ಕೊಂಡ್ರು. ಯಾರಲ್ಲೂ ಮುಖದ ಮೇಲೆ ಎಲ್ಲಷ್ಟು ಬೇಸರ ಇರಲಿಲ್ಲ. ಅಲ್ಲಿ ನಾನು ಮಾತಾಡೋದಕ್ಕೆ ಹೋಗ್ತಾ ಇದ್ದೆ, ನೋಡಿದ್ರೆ ಎಲ್ಲ ಕಡೆಯಲ್ಲೂ ಅಲ್ಲೇ ಒಂದು ದಾರ ಕಟ್ಕೊಂಡ್ಬಿಟ್ಟವ್ರೆ, ಬಟ್ಟೆಗಳನ್ನೆಲ್ಲ ಒಣಗಿ ಹಾಕೊಂಡಿದ್ರು ಅಲ್ಲೇ ನೆನೆಯ. ಆಮೇಲೆ ಬರ್ರಿ ಮೇಡಮ್ ಊಟ ಮಾಡೋಕ್ಕೆ ಅಂತಂದರು. ಅದಕ್ಕೆ ನೀವು ಉಂಡ್ರೆ ನಾವೆಲ್ಲ ಉಣ್ಕೊಂತೀವಿ ಇಲ್ಲಿರೋರೆಲ್ಲ ಅಂತ. ನಿಮಗೆ ಬೇಕಲ್ವ ಪಾಪ ಮನೆ ಮಠ ಎಲ್ಲ ಅಂದರೆ ಈಗ ನೋಡ್ರಿ ಅಂತ ಒಂದು ಚೀಲ ತೋರಿಸಿದ್ರು. ಕಟ್ಟಿ ರೊಟ್ಟಿಗೂ ಒಂದು ಮೂಟೆನೇ ಹೊತ್ಕೊಂಡ್ಬಂದಿದ್ರು. ಮಸ್ತ್ ಅದಾವು ಬರ್ರಿ ಅಂತ. ಮನೆಯಲ್ಲಿ ಉಣ್ಣಕ್ಕಾಗ್ತಾರಲ್ಲ ಹಂಗೆ ಫ್ರೀಡಮ್ ಪಾರ್ಕಲ್ಲಿ ಚೆನ್ನಾಗಿ ಕಟ್ಟಿ ರೊಟ್ಟಿಗೂ ಮೊಸರು ಉಳ್ಕೊಂಡ್ಬಂದಿದ್ರು. 10 ದಿವಸ ಅಂತ ಅಂದ್ಕೊಂಡಿರಲಿಲ್ಲ, ಬಂದ್ಬಿಟ್ಟಿದ್ದಾರೆ, ಬಟ್ಟೆ ಇಲ್ಲ. ಆಮೇಲೆ ಅಲ್ಲೇನೇ ಒಂದು ನೈಟಿ ತಗೊಳ್ಳೋನ ಹತ್ರ ಇದನ್ನು ಮಾಡ್ತಾಯಿದ್ರು, ಚೌಕಾಸಿ ಮಾಡಿ ಅವನು 25 ರೂಪಾಯಿ ಬಂತು ಅಂದರೆ, ಇಲ್ಲ ನಾನು 100 ರೂಪಾಯಿ ಒಯ್ದು ಕೊಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಚೌಕಾಸಿ ಮಾಡ್ಕೊತಾ ಇದ್ರು. ಅದು ಹೋರಾಟ ಅಂದರೆ ಅಷ್ಟು ಎಷ್ಟೊಂದು ಜನ ನಮ್ಮ ಗಂಡ್ಮಕ್ಳ ಜೊತೆಯಲ್ಲೂ ಹೋರಾಟ ಮಾಡಿದ್ದೀನಿ. ಘೋಷಣೆಗೆ ಹೋಗೋದು, ಭಾಷಣ ಮಾಡೋದು ಎಲ್ಲ ಅದ್ಭುತವಾಗಿ ಮಾಡ್ತಾರೆ. ಆದರೆ ಇದ್ರದ್ದೊಂದು ಜೀವಂತಿಕೆ ಇರುತ್ತಲ್ಲ, ಎಲ್ಲೋದ್ರೂ ಮನೆ ಹೊತ್ಕೊಂಡು ಹೋಗ್ತೀವಲ್ಲ ಅದನ್ನು. ಅಲ್ಲಿ ಅಂತಂದರೆ ಅವರು ಒಂದು ಚಹಾ ಹೋಗಿ ಕುಡಿದು ಬರ್ತಾರೆ, ಹೋಟ್ಲಲ್ಲಿ ಹೋಗಿ ಉಂಡು ಬರ್ತಾರೆ. ನಾವು ಲೆಕ್ಕ ಹಾಕ್ತೀವಿ 10 ದಿವಸ ದಿನಕ್ಕೆ 3 ಹೊತ್ತು ಹೋಟ್ಲಲ್ಲಿ ಉಂಡೆ ಅಂತಂದರೆ ಎಷ್ಟು ಹಾಕತ್ತಿ. ಬಸ್ ಚಾರ್ಜ್ ಬೇರೆ ಇಟ್ಕೊಂಡು ಬಂದಿರಬೇಕು ಅಲ್ಲಿಂದ. ಈಗಲ್ಲ, ಆಗ ಬಿಟ್ಟಿರಲಿಲ್ಲ ಈ ಸರ್ವಿಸ್, ಫ್ರೀ ಸರ್ವಿಸ್ ಬಿಟ್ಟಿರಲಿಲ್ಲ. ಅಂದರೆ ಇದನ್ನೆಲ್ಲ ಪ್ಲ್ಯಾನ್ ಮಾಡ್ತಾರಲ್ಲ ಆರ್ಥಿಕತೆಯಲ್ವ ಹೆಣ್ಮಕ್ಳು. ಆಮೇಲೆ ಭಿಂಬಟ್ಕಾ ಕೇವ್ಸ್ನಲ್ಲಿ ಈ ಮನುಷ್ಯ ನಾಗರಿಕತೆ ಬೆಳೆದು ಬಂದಿರೋದು ಕುರುಹು, ಅದನ್ನು ಪ್ರತಿಯೊಬ್ಬರು ಅದನ್ನು ಪರಿಗಣಿಸ್ತಾರೆ. ಆಗಿನ ಕಾಲದಿಂದಲೂ ಆಹಾರನ ಆಯ್ಕೊಂಡು ಬದುಕ್ತಾ ಇದ್ದಂಥ ಕಾಲದಲ್ಲೂ ಮುಂದೆ ಇಲ್ಲೊಂದು ಬುಟ್ಟಿ ಹೆಣ್ಮಕ್ಳಿಗೆ ಮುಂದ್ಗಡೆ ಮಗ. ಆಗಿಂದ ಈ ಮನುಕುಲವನ್ನು ಹೊಟ್ಟೆ ಮಾಡಿ ನೋಡಿಕೊಂಡು ಸಾಕೊಂಡು ಬಂದಿದ್ದಾರೆ ಅಲ್ವಾ. ಹ್ಞೂ ಅಂತಿರ್ತಾನೆ, ಜೋರಾಗಿ ಅನ್ಬೋದು ನೋಡಿ. ನೀವೆಲ್ಲರೂ ಉಳಿಸೋದನ್ನೇ ಹ್ಞೂ ಅಂತ ಜೋರಾಗಿ ಮಾತ್ರ ಅನ್ನೋದಿಲ್ಲ ನಾವು.
ಆಮೇಲೆ ಸುಮ್ಮನೆ ಇದು ಊಟ ಅಂತಂದರೆ ಹಸಿವನ್ನ ನೀಗಿಸುತ್ತೆ, ದುಡ್ಕೊಂಡು ತಿನ್ನಕ್ಕೆ ಬೇಕಾಗಿರೋ ಹಸಿವನ್ನ ಕೊಡುತ್ತೆ ಈ ದೇಹಕ್ಕೆ. ಆಮೇಲೆ ಪೌಷ್ಟಿಕತೆಯ ಅರಿವು ಇದೆಯಲ್ಲ, ಒಂದು ಹಲ್ಲೇ ಇಲ್ದಿರೋಂತಹ ಒಂದು ಸೊಲೆ ತಾಯಿ ಎದೆ ಹಾಲು ಕುಡಿದು ಬೆಳ್ಕೊಂಡು ಬಂದು ಮೂಳೆ ಕಡ್ದು ಚೀಪೋವರೆಗೂ ತಯಾರಿ ಮಾಡ್ತಾರಲ್ಲ, ಮೆಲ್ಲಿಗೆ ಹಾಲಿಂದ ಸರಿಯಿಂದ ಒಂದು ಮಿದ್ದಿಗೆ ಮಾಡಿ ಅನ್ನ ಉಣ್ಸೋದು, ಹಿಟ್ಟು ಉಣ್ಸೋದು, ನಿಧಾನಕ್ಕೆ ಸ್ವಲ್ಪ ಸಾರು ಉಪ್ಪು ಹುಳಿ ರುಚಿ ಉಣ್ಸೋದು. ಮನೆಯಲ್ಲಿ ವಯಸ್ಸಿಗೆ ಬಂದಿರೋ ಹುಡುಗರು ಅಂದರೆ ಜಾಸ್ತಿ ಬೇಕು ಕಸುವು, ಅವ್ರಿಗೊಂಥರ ಅಡುಗೆ. ಅಲ್ಲಿಲ್ಲದ ಮುದುಕರು ಅಂತಂದರೆ ಮೂಳೆ ಕಡಿಯೋಕ್ಕಾಗಲ್ಲ. ಈ ಮಾಂಸ ತಿನ್ನೋರು ಅಂದರೆ ಗೊತ್ತಿರುತ್ತೆ, ರಕ್ತ ಕ್ಲಾಟ್ ಆಗಿಬಿಟ್ರೆ ಅದನ್ನು ಫ್ರೈ ಮಾಡಿ ಉರಿತಾರೆ, ತುಂಬ ಪೌಷ್ಟಿಕಾಂಶ, ಜೀರ್ಣನೂ ಚೆನ್ನಾಗಾಗುತ್ತೆ, ಕಡಿಬೇಕಾಗಿಲ್ಲ. ಹಲ್ಲಿಲ್ಲದ ಮುದುಕರಿಗೆ, ಕಾಯಿಲೆ ಬಂದಿರೋರಿಗೆ, ಬಸ್ರಿಯರಿಗೆ, ಬಾಣಂತಿಯರಿಗೆ, ಯಾವ್ಯಾವ ಸೀಸನ್ನಿಗೆ ಏನೇನು ಅಂತ ಅಂದ್ಬಿಟ್ಟು, ಬೇಸಿಗೆ ತಂಪಾಗಬೇಕಲ್ವ ಮೇಡಮ್ ಅಂತ ಅಂದ್ಬಿಟ್ಟು, ಇದು ಚಳಿ ಇತ್ತು ಅಂತ ಅಂದಾಗ ಉಷ್ಣ ಬೇಕಾಗಲ್ವ ಮೇಡಮ್ ಅಂತಾರಲ್ಲ, ಹಂಗೆ ಯಾವ್ಯಾವ ಸೀಸನ್ ಮತ್ತು ಆಯಾ ಸೀಸನಲ್ಲಿ ಬೆಳೆಯುವಂಥ ತರಕಾರಿಗಳು, ಸೊಪ್ಪುಗಳು. ಬೆಂಗಳೂರಿನಲ್ಲಿರೋವಂಥವ್ರು ಎಲ್ಲೋ ಕಾಣೆ, ಹಳ್ಳಿ ಕಡೆಯಲ್ಲಿ ದಂಗು ಬಡಿಸೋವಂಥವ್ರು ಹೆಣ್ಮಕ್ಳಿದ್ದಾರೆ. ಒಂದು 100 ಬೆಕ್ಕೆ ಸೊಪ್ಪಿನ ಹೆಸರು ಹೇಳ್ಬಂದರು. ಆಮೇಲೆ ಅದನ್ನು ಯಾವ್ಯಾವಾಗ ಹೆಂಗೆ ಬಳಸಬೇಕು ಅಂತ ಅನ್ನೋನು ಹೇಳ್ತಾರೆ. ಈ ಉತ್ತರ ಕನ್ನಡಕ್ಕೆ ಹೋಗ್ಬಿಟ್ರೆ ಅದೇನಂತಾರೆ ಅದಕ್ಕೆ, ಅದು ಈ ಹವ್ಯಕರದೊಂದು ಫೇಮಸ್ ಅದು ತಂಬುಳಿನ ಒಂದು 50 ಹೆಸರು ಹೇಳಿದ್ರು. ನಾನು ಆಹಾರ ಪದ್ಧತಿ ಬಗ್ಗೆ ಅಧ್ಯಯನ ಮಾಡಿದ್ದೀನಿ, ಅದಕ್ಕೆ ಹೇಳ್ತೀನಿ. ಒಂದು 50 ಹೆಸರು ಹೇಳ್ಬಿಟ್ಟು ಇದಕ್ಕಿದು ಅಂತ ಅಂದ್ಬಿಟ್ಟು. ಆದರೆ ನಮ್ಮನ್ನ ಯಾರು, ಆಮೇಲೆ ಕೋಳಿ ಕುಯ್ಯೋದು ಎಷ್ಟು ಚೆನ್ನಾಗಿ ಸೀಳ್ತಾರೆ ಅಂತಂದರೆ ಹಿಂಗೆ ಬಿಡಿಸ್ಕೊಂಡ್ಬಿಡುತ್ತೆ, ಹಲಸಿ ತೊಳೆ ಕುಯ್ದಾಗ ಹಿಂಗೆ ಬಿಚ್ಕೊಳುತ್ತಲ್ಲ. ಆಮೇಲೆ ಇಲ್ಲೊಂದು ಇರುತ್ತೆ, ಹಿಂಗೆ ಮೆಟ್ರೆ ಅಂತಾರೆ, ಅದು ಚೀಲ ತೆಗಿಬೇಕು, ತುಂಬ ಕಹಿ ಇರುತ್ತೆ. ಅದೇನಾದ್ರು ಓಪನ್ ಆಗಿಬಿಟ್ರೆ ಈ ಬಾಡಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದನ್ನ ನೋಡಿ ಎಷ್ಟು ಚೆನ್ನಾಗಿ ಕುಯ್ತಾರೆ ಗೊತ್ತಾ ಇದನ್ನು. ನಮ್ಮನ್ನು ಯಾರೂ ಜುವಾಲಜಿಸ್ಟ್ಸ್ ಅಂದಿಲ್ಲ, ನಮ್ಮನ್ನು ಯಾರೂ ಬಾಟ್ನಿಸ್ಟ್ಸ್ ಅಂದಿಲ್ಲ, ನಮ್ಮನ್ನು ಯಾರೂ ನ್ಯೂಟ್ರಿಷನ್ ತಜ್ಞರು ಅಂತ ಅಂದಿಲ್ಲ, ನಮ್ಮನ್ನು ಯಾರೂ ವಿಜ್ಞಾನಿಗಳು ಅಂತ ಅನ್ನಲ್ಲ. ಅಡುಗೆ ಮನೆ ಒಂದು ಕಾರ್ಖಾನೆ, ಅದರಲ್ಲಿ ಕೆಮಿಸ್ಟ್ರಿ ಇದೆ, ಸುಣ್ಣ ಇರುತ್ತೆ, ಅರಿಶಿನ ಇರುತ್ತೆ, ಸಾಂಬಾರ್ ಪುಡಿ ಇರುತ್ತೆ, ಒಂದೊಂದು ಏನೇನು ಸಕಲ ಇದು ಇರುತ್ತೆ ಅಂತಂದರೆ ಇಡೀ ಕೆಮಿಸ್ಟ್ರಿಯೇ ಅಲ್ಲಿ ಇರುತ್ತೆ. ಉಪಕರಣಗಳು ಇದ್ದಾವೆ, ಚಾಕದೆ, ಕತ್ತಿ ಅದೆ, ತುರಿಯ ಮಣೆ ಅದೆ, ತೆಂಗಿನಕಾಯಿ ಸುಲಿಯೋಕ್ಕೊಂದದೆ, ಆಮೇಲೆ ಹಿಂಗೆ ಎರಿಯೋ ಅಂಥವಿದ್ದಾವೆ, ಕೊಚ್ಚೋ ಅಂಥವಿದ್ದಾವೆ, ಕೊಯ್ಯೋ ಅಂಥವಿದ್ದಾವೆ, ತುಂಡು ಮಾಡೋ ಅಂಥವಿದ್ದಾವೆ. ನಮ್ಮನ್ನು ಯಾರೂ ಏನಂತ ಸ್ಕಿಲ್ಡ್ ಲೇಬರ್ ಅಂತ ಕಲಿಯೋದೇ ಇಲ್ಲ. ಜ್ಞಾನ ವಿಜ್ಞಾನ ದೂರದ ಮಾತು. ಆಮೇಲೆ ನೀವು ಈಗೆಲ್ಲ ಬಂದಿದೆ, ಹೀಗೆ 2 ಔನ್ಸ್ ನೀರಿಗೆ 1 ಟೀ ಸ್ಪೂನ್ ಶುಗರ್ ಹಾಕಿ, ಆಮೇಲೆ ಇಷ್ಟು ಪೌಂಡು ಇದನ್ನು ಹಾಕಿ ಅಂತ ಹೇಳ್ತಾರೆ. ಇವ್ರು ಯಾವತ್ತೂ ಅಳತೆ ಮಾಪನ ಇಲ್ಲವೇ ಇಲ್ಲ. ಎಲ್ಲ ಅಂತಾರೆ, ಇಷ್ಟುದ್ದ ಕಣಮ್ಮ, 1 ಅಡಿ ಕಣಮ್ಮ, 1 ಮಾರು ಕಣಮ್ಮ, ಇಷ್ಟು ಗಾತ್ರ ಹುಣಸೆ ಹಣ್ಣು ಕಣಮ್ಮ, ಇಷ್ಟು ಗಾತ್ರದ ಕೈಯಲ್ಲೇ ಅಳತೆ ಇದೆ. ಒಂದು ಬಕ್ಸೆ, ಒಂದು ಸ್ಯಾರೆ, ಒಂದು ಇಡಿ ನೀರು ಅಕ್ಕಿಗಿಡಬೇಕು ಅಂತಂದರೆ 3 ಬೆಳ್ಳಿಗೆ ತೆಗಿಬೇಕು. ಯಾರೋ ನಮ್ಮನ್ನು ಜ್ಞಾನಿಗಳು ಅಂದರೆ ಕರೆದವರ ಇಲ್ಲವೇ ಇಲ್ಲ. ಅದರಲ್ಲಿ ಜ್ಞಾನ ವಿಜ್ಞಾನದ ಇದ್ರ ಬಗ್ಗೆ ಮಾತಾಡುವಾಗ ಹೆಣ್ಮಕ್ಳನ್ನ ಕರೆದ್ರಿ ಅಲ್ವಾ, ತುಂಬ ಧನ್ಯವಾದಗಳು. ಯಾಕಂದರೆ ನನಗೆ ಇವನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಹೆಣ್ಣು ಮಕ್ಕಳು ಅಬಲೆಯರು, ಅವರನ್ನು ಸಬಲೀಕರಣಕ್ಕೆ ಒಳಪಡಿಸ್ಬೇಕು. ಅವರು ನನಗೆ ಎಲ್ಲಿಂದ ಯಾವ ಆ್ಯಂಗಲಿಂದ ನೋಡಿದ್ರು ಒಂದೇ ಒಂದು ಗಳಿಗೆ ನನಗೆ ಅಬಲೆಯರ ಥರ ಹೆಣ್ಮಕ್ಳು ಕಂಡೇ ಇಲ್ಲ. ಯುದ್ಧ ಮಾಡ್ತಾರೆ, ಕತ್ತೆ ಕಿರುಬುಗಳಲ್ಲಿ ಯುದ್ಧ ಮಾಡ್ತಾರೆ ಮಕ್ಕಳು. ಸಾಕು ಟೈಮ್ ಮ್ಯಾನೇಜ್ಮೆಂಟನ್ನು ನೋಡಬೇಕು. ಬೆಳಿಗ್ಗೆ ಮಕ್ಕಳನ್ನ ಎಪ್ಸಿ ರೆಡಿ ಮಾಡಿಸಿ, ಹೋಮ್ವರ್ಕ್ ಮಾಡಿಸಿ, ಡಬ್ಬಿ ಕಟ್ಟಿ, ಗಂಡನಿಗೊಂದು ಡಬ್ಬಿ, ಮಕ್ಕಳಿಗೊಂದು ಡಬ್ಬಿ. ಗಂಡನಿಗೆ ಚಿತ್ರಾನ್ನ ಇಷ್ಟ, ಮಕ್ಕಳಿಗೆ ಉಪ್ಪಿಟ್ಟು ಇಷ್ಟ, ಒಬ್ರಿಗೆ ಈರುಳ್ಳಿ ಹಾಕಿದ್ರೆ ಇಷ್ಟ, ಒಬ್ರಿಗೆ ಈರುಳ್ಳಿ ಇರಲೇಬಾರ್ದು. ಇದು ಎಲ್ಲ ಸಕಲೇಷ್ಟವನ್ನು ನೋಡಿ ಎಷ್ಟು ಚೆನ್ನಾಗಿ ಟೈಮನ್ನು ಮಾರಿಯೋ ಮಿಸ್ ಅಂತ ಅನ್ನೋ ಒಬ್ಬ ಸ್ತ್ರೀವಾದಿ ತಜ್ಞೆ ಹೇಳ್ತಾಳೆ, ನಮ್ಮದು ಈ ತಲೆಗೂ ಮತ್ತು ಕೈಗೂ ಇರುವಂತಹ ಅದ್ಭುತ ಕೋಆರ್ಡಿನೇಷನ್ ಇದೆಯಲ್ಲ, ಅದು ಸಾಧ್ಯನೇ ಆಗಿಲ್ಲ ಎಲ್ಲ ಪುರುಷರಿಗೂ ಅಲ್ಲ. ಅವ್ರು ಪೇಪರ್ ಓದ್ತಿದ್ರೆ ಪೇಪರ್ ಅಷ್ಟೇ ಓದಬೇಕು, ಟಿ ವಿ ನೋಡ್ತಾ ಇದ್ರೆ ಟಿ ವಿ ಅಷ್ಟೇ ನೋಡ್ತಾ ಇರಬೇಕು. ಆಮೇಲೆ ಜಗತ್ತಿನ ವಿಷಯ ನಾನು ಹೇಳೋದು, ನಾನು ಜಗತ್ತಿನ ವಿಷಯದ ಬಗ್ಗೆ ನೆನ್ನೆ ಕೆಲಸ ಮಾಡ್ತಾ ಇರೋದು. ಈಗ ಚಳವಳಿಯಲ್ಲಿ ಯಾರಿದ್ರು, ಎಲ್ಲ ನೇತಾರರು ಗಂಡಸರಿರ್ತಾರೆ. ಹೆಣ್ಮಕ್ಳದಲ್ಲಿ ಅಂತಂದರೆ ಹೆಣ್ಮಕ್ಳು ಭಾಗಿನೇ ಆಗೋದಿಲ್ಲ. ಜೋರ ಸ್ಲೋಗನ್ ಹರ್ಚ್ಕೊಂತೀವಿ. ನೆನ್ನೆ ನಮ್ಮ ಫ್ರೆಂಡ್ ನೇತ್ರ ಹೇಳ್ತಿದ್ವಿ,
ಪಾದಯಾತ್ರೆನ ನಡ್ಕೊಂಡು ಹೋಗ್ತೀವಿ. ಕಾಲಿಗೆ ಅಂತ ಕಸುವು ಬಂತು, ಹಿಂಗೆ ಹರ್ಚ್ಕೊಳ್ಳೋಕ್ಕೆ ಘೋಷಣೆನ ಎಲ್ಲಿಗೆ ಬಂತು, ಗಂಟ್ಲಿಗೆ ಕಸುವು ಮನೆಯಲ್ಲಿ ಮಾಡಿಕ್ಕಿರೋ ಹಿಟ್ಟಿಂದ. ಹಿಟ್ಟು ಯಾರು ಮಾಡಿಕ್ಕಿದ್ರು? ಹೆಣ್ಮಕ್ಳು ಮಾಡಿಕ್ಕಿದ್ರು. ಆಮೇಲೆ ಕಾರ್ಯಕರ್ತರು ಮನೆಯವರಾದ್ರು ಅಂತೂ ಕರ್ಕೊಂಡು ಬರ್ತಾನೆ ಇರ್ತಾರೆ. 5 ಜನ 10 ಜನ ಉಪ್ಪು ಮೆಣಸು ಅದ ಕೇಳೋದೇ ಇಲ್ಲ ಅಡುಗೆ ಮಾಡೋದಕ್ಕೆ. ಅವ್ರು ಅದರಲ್ಲೇ ಅಡ್ಜಸ್ಟ್ ಮಾಡ್ತಾರೆ, ಅವ್ರು ತಿನ್ನೋದ್ರಲ್ಲೇ. ಇಷ್ಟೆಲ್ಲ ಜ್ಞಾನ ವಿಜ್ಞಾನವನ್ನು ಯಾಕೆ ಪರಿಗಣಿಸಿಲ್ಲ ಅಂತ, ಯಾಕೆ ಅಂತ ಅಂದರೆ ಇಲ್ಲಿ ಲಿಂಗತ್ವದ ಪ್ರಶ್ನೆ ಬರುತ್ತೆ. ಅಂದರೆ ವಿಜ್ಞಾನ ಅಂತ ಏನನ್ನ ಕರೆಸ್ಕೊಂಡಿದೆಯಲ್ಲ ಅದು ಏನು ಅಂತಂದರೆ ಲ್ಯಾಬೊರೇಟರಿನಲ್ಲಿ ಇರಬೇಕು. ಅದೇನೋ ಗಾಜಿನ ಕೊಳವೆಗಳ ಮೂಲಕ ಒಂದು ಪ್ರಯೋಗವನ್ನು ಮಾಡಿ, ನಮ್ಮದು ಇಡೀ ಬದುಕೇ ಪ್ರಯೋಗಾಲಯ, ಅಡುಗೆ ಮನೆಯೇ ಪ್ರಯೋಗಾಲಯ. ಏನೇನು ಕಾಂಬಿನೇಷನ್ನ ಮಾಡ್ತೀವಿ ಗೊತ್ತಾ. ಈಗ ನಾನು ಇಲ್ಲಿದೊಂದು ಉಪ್ಸಾರಿಂದೊಂದು ಹೇಳ್ದೆ ಅಂತಂದರೆ ಉತ್ತರ ಕನ್ನಡದವರು ಮೇಡಮ್ರಿ ಒಂಚೂರು ಇದಕ್ಕೆ ಜೀರಿಗೆ ಮುಂದೆ ಮಾಡಿದ್ರೆ ಭಾಳ ಚೆನ್ನಾಗಿರ್ತೈತ್ರಿ, ಅವಡ ಜವಡ ಬೆಳ್ಳುಳ್ಳಿ ಗಜ್ಜೆ ಹಾಕ್ಬಿಟ್ರೆ ಇನ್ನೂ ಭಾಳ ರುಚಿ ಬರ್ತೈತ್ರಿ ಅಂತ ಅಂದ್ಬಿಟ್ಟು ವೈವಿಧ್ಯತೆಯನ್ನು ಹೆಂಗೆ ಕಾಪಾಡ್ಕೊಂಡು ಬಂದಿದ್ದೀವಿ ಅಂತ ಅಂದ್ಬಿಟ್ಟು. ಇದು ಪುರುಷ ನೆಲೆಯಿಂದ ನೋಡಿ, ಪುರುಷ ನೋಟದಿಂದ ವಿಜ್ಞಾನವನ್ನು ನೋಡಿರೋದಕ್ಕೆ ದಿಸ್ ಈಸ್ ಸೈನ್ಸ್. ಇಫ್ ಯು ಡಿಫೈನ್ ಇನ್ ಎ ಪರ್ಟಿಕ್ಯುಲರ್ ವೇ ದೆನ್ ಇಟ್ ಬಿಕಮ್ಸ್ ಎ ಡೆಫಿನೇಷನ್. ಆದರೆ ಹೇಳಕ್ಕೆ ಬರೋದಿಲ್ಲ. ಈಗ ಅವರಿಗೆ 1 ಕಿಲೋಗ್ರಾಮ್ ಅಕ್ಕಿಗೆ ಅಂತ ಹೇಳಕ್ಕೆ ಬರಲ್ಲ. ಮೇಡಮ್ ರೀ ಇವು 4 ಪಾವು ಅಕ್ಕಿಗ್ರಿ ಒಂದು ಅರ್ಧ ಪಾವು ಬೇಳೆ ಹಾಕಿದ್ರೆ ಅಂತ ಹೇಳ್ತಾರೆ. ಇದು ಭಾಷೆ ಅನ್ನಿಸ್ಕೊಳ್ಳೋದಿಲ್ಲ. ಇವರು ಭಾಷಾ ತಜ್ಞರು ಬೆಳಿಮಲ್ಲೇಶ್ವರು, ಅವ್ರ ಬಗ್ಗೆ ಅವ್ರೇನು ಇದ್ರ ಬಗ್ಗೆ ತಕರಾರು ಎತ್ತೋರಲ್ಲ, ಅದು ಗೊತ್ತಿದೆ. ಅಂದರೆ ಇಲ್ಲಿ ಮಾತಾಡ್ತೀವಲ್ಲ, ಈಗ ನಾನು ಮಾತಾಡ್ತೀನಿ ಅಲ್ಲ, ಭಾಷಣ ಅಂತಂದರೆ ಹಿಂಗೆ ಮಾತಾಡಬೇಕು, ಅದು ವಿಚಾರ ಸಂಕಿರಣ ಅಂದರೆ ಹಿಂಗೆ ಮಾತಾಡಬೇಕು. ಎಷ್ಟೋ ಜನ ಹೆಣ್ಮಕ್ಳು ಬಾಯಿ ಮುಚ್ಕೊಂಡು ಸುಮ್ಮನೆ ಯಾಕೆ ಕೂತ್ಕೊಳ್ತಾರೆ ಅಂತಂದರೆ ಅಲ್ಲಿ ಓದ ತಕ್ಷಣ ಶಿಷ್ಟ ಭಾಷೆಯಲ್ಲಿ ನಾವು ಹೀಗೆ ಮಾತನಾಡಬೇಕು ಅಂತ ಇರೋದಕ್ಕೇ ಹೆದರ್ಕೊಂಡ್ಬಿಡ್ತಾರೆ. ಮೈಕಿಗೆ ಹೆದರ್ಕೊಳ್ತಾರೆ, ಸ್ಟೇಜಿಗೆ ಹೆದರ್ಕೊಳ್ತಾರೆ, ಮಾತಾಡಕ್ಕೆ ಬರಲ್ಲ. ಅವ್ರನ್ನ ಏನಾದರೂ ಅವರಂಗೆ ಇರೋದಕ್ಕೆ ಬಿಟ್ವಿ ಅಂತಂದರೆ, ಒಂದು ಉದಾಹರಣೆ, ಇಲ್ಲಿ PF ದುಡ್ಡಿಗೆ ನಮ್ಮ ಇವರು ರಾಜಕಾರಣಿಗಳು ಕೈ ಇಕ್ಕದಾಗ ಬಂದರು ನೋಡ್ರಿ, ಯಾರು ನೋಟ್ ರೆಡ್ ಯೂನಿಯನ್ ನಥಿಂಗು ಬೀದಿಗೆ ಹರ್ಕೊಂಡು ಬಂದರು. ಎಲ್ಲ ಬೆಂಗಳೂರಿನಲ್ಲಿ AC ಕಾರಲ್ಲಿ ಕೂತ್ಕೊಂಡು ಬೆವಿತಿದ್ದಂಥ ಜನ ವೇಸ್ಟು ಅಂತ ಅಂದರು. ಎಲ್ಲಿ ಟ್ರಾಫಿಕಲ್ಲಿ ನಿಂತ್ಕೊಂಡು ಅಪ್ಪ ಹೆಣ್ಮಕ್ಳು ಹೊಲಿಯೋ ಬಟ್ಟೆನ ಎಲ್ಲರೂ ಹಾಕಂತಾರೆ. 1200 ರೂಪಾಯಿ ಮಿನಿಮಮ್ ರೇಟು. ಆ ಶರ್ಟನ್ನು ಹೊಲಿಯೋ ಹೆಣ್ಮಕ್ಳು ಯಾರಿಗೂ ಕಣ್ಣ ಕಾಣಲ್ಲ. ಅವ್ರ ಆಪದನಕ್ಕೆ ಕೈ ಇಕ್ಕದಾಗ ಹೆಂಗೆ ಬಂದರು ಬೀದಿಗೆ? ಅದಕ್ಕೆ ಬಾಬಾ ಸಾಹೇಬರು ಆಗಲೇ ಹೇಳಿದ್ರು, ಬುದ್ಧ 2 ಬುದ್ಧನ ಮಾತನ್ನು ಬಂತು ಹಿಂದೆ ಮಾತಾಡಬೇಕಾದ್ರೆ. ಇದನ್ನು ಜ್ಞಾನ ವಿಜ್ಞಾನವೂ, ನಾವು ಜ್ಞಾನಿಗಳೂ ಹೌದು, ವಿಜ್ಞಾನಿಗಳು ಹೌದು. ಮತ್ತು ವಿಜ್ಞಾನ ಅಂತಂದರೆ ಒಳ್ಳೆಯ ಜ್ಞಾನ ಅಂತ ನಾವು ನಮಗೆ ಗೊತ್ತಿರೋ ಈ ಜ್ಞಾನದಿಂದ ಹಾನಿ ಮಾಡೋಕ್ಕೆ ಹೋಗಿಲ್ಲ, ಬದುಕಿಸಕ್ಕೆ ಹೋಗಿದ್ದೀವಿ, ಕಟ್ಟೋದಕ್ಕೆ ಹೋಗಿದ್ದೀವಿ. ಹಾಗೆ ನಾನು ಯಾರು ಡಿಕ್ಲೇರ್ ಮಾಡದೆ ಹೋದ್ರೂ ಎಲ್ಲ ಹೆಣ್ಮಕ್ಳು ಜ್ಞಾನಿಗಳು, ವಿಜ್ಞಾನಿಗಳು ಅಂತ ನಾನು ಭಾವಿಸ್ತೇನೆ. ಅದಷ್ಟೇ ಅಲ್ಲ, ಅದರ ಜೊತೆಗೆ ನಾನು ಏನು ಮಾತಾಡಲಿ ಅಂತ ಅಂದ್ಕೊಂಡು ಯೋಚಿಸ್ತಾ ಇರ್ಬೇಕಾದ್ರೆ ಈ ಊಟಕ್ಕಿಂತ ಬ್ರಹ್ಮಾಂಡ ವಸ್ತು ಇನ್ಯಾವುದೂ ಇಲ್ಲ. ಯಾರಿಗಂದ್ರೂ ರಿಲೇಟ್ ಮಾಡ್ಕೊಳ್ಬೋದು. ಇಲ್ಲಿಂದ ಟ್ರಂಪ್ ಸಾಹೇಬ್ರೂ ಅನ್ನನೇ ಹೋಗ್ಬೇಕು ಆಯ್ತಾ. ಅವ್ರಿಗೆ ಜಗತ್ತಿನೆಲ್ಲ ಸುಟ್ಟು ನಾಶ ಮಾಡ್ತೀನಿ ಅಂತಂದ್ರು ಅವರು ಹಸ್ದಾಗ ಅನ್ನನೇ ಹೋಗ್ಬೇಕು, ಬಾಂಬನ್ನಂತೂ ಹೊಡಿಕಾಕ ಅಲ್ವಾ. ಬೇರೆ ದೇಶದಲ್ಲಿ ಬಾಂಬ್ ಹಾಕಿ ಡಮಾರ್ ಅಂತ ಅನ್ನಿಸ್ಬೋದು, ಯಾಕಂದ್ರೆ ಗೊತ್ತಿಲ್ಲ. ಡಮಾರ್ ಅನ್ಸಿದ್ರೆ ಆಗ ನೋವಿನ ಬೆಲೆ ಗೊತ್ತಿಲ್ಲ ಅಧ್ಯಕ್ಷರಿಗೆ. ನಮಗೆ ಗೊತ್ತು, ನಾವು ಜೀವನ ಕಟ್ತೀವಿ ಅಲ್ವಾ, ಸೆಣಸಾಡ್ಕೊಂಡು ಜೀವಗಳನ್ನು ನಾವು ಉಳಿಸ್ತೀವಿ ಅಲ್ವಾ. ಅದಕ್ಕೆ ಬದುಕಿಸಿ ಉಳಿಸೋ ಅಂಥದ್ದನ್ನೇ ವಿಜ್ಞಾನ. ಮನುಷ್ಯರನ್ನು ಬದುಕಿಸಿ ಉಳಿಸೋ ಅಂಥದ್ದನ್ನೇ ಜ್ಞಾನ. ಆಮೇಲೆ ಕೇವಲ ಜ್ಞಾನ ಮತ್ತು ವಿಜ್ಞಾನ ಅಷ್ಟೇ ಇಲ್ಲ. ಆಹಾರದಲ್ಲಿ ಕಲೆ ಇದೆ, ಕೌಶಲ್ಯ ಇದೆ, ಜೀವನ ತತ್ವ. ನೀವು ಬೇಗ ಮುಗಿಸ್ಬೇಕಲ್ವ ಸರ್ ನಾವು. ಆಮೇಲೆ ಈ ಆಹಾರ ಪದ್ಧತಿನಲ್ಲಿ ಉತ್ತರ ಕನ್ನಡದವ್ರು ನೋಡಬೇಕು, ಗೋಧಿನ 3 ದಿವಸ ಉನಿ ಹಾಕಿ ರುಬ್ಬಿ ಹಾಲು ತೆಗೆದು ಸೋಸಿ ಆಮೇಲೆ ಚ್ವೀಂಗಮ್ ಬರುತ್ತೆ ಅದನ್ನೊಂದು ಕಡಪಾನ ಮೇಲೆ ಹಾಕಿ ಇದನ್ನ ಹಂಗೆ ತಣಿಸಿ ಇಟ್ಟು ಕೆಳಗೊಳಿತಲ್ಲ ಹಿಟ್ಟು, ಅದನ್ನ ಹಳ್ಳಿ ಎಲೆ ತಗೊಂಡು ಒಂದು ತೆಳುವಾಗಿರೋ ಟವೆಲ್ ಮೇಲೆ ಹಿಂಗೆ ಬೊಟ್ಟು, ಹಣೆ ಬೊಟ್ಟು, ಎಲ್ಲ ಜಾಮೆಟ್ರಿ ಒಂದೇ ಶೇಪು, ಕ್ಯಾಂಪಸ್ ಇಲ್ಲ, ಇದು ಇಲ್ಲ, ಜಾಮೆಟ್ರಿ ಬಾಕ್ಸೇ ಇಲ್ಲ, ಏನ್ ಚೆನ್ನಾಗಿ ಮುಯ್ತಾರೆ ಗೊತ್ತಾ ಹಿಂಗೆ. ಅದು ಒಂದು. ಆಮೇಲೆ ಇದೇ
ಹಿಂಗೆ ಚ್ವಿಂಗಮ್ ಥರ ಇಡಿರ್ತಲ್ಲ, ಅವನ್ನೆಲ್ಲ ಚೆನ್ನಾಗಿ ಇಷ್ಟಿಷ್ಟನ್ನೇ ಇಸ್ಕಿ ಉಂಡೆ ಮಾಡಿ ಬೆಲ್ಲಕ್ಕೆ ಪಾಕ ಹಾಕಿ ಅದು ಹಿಂಗೆ ಎಣ್ಣೆಗೆ ಬಿಟ್ಕೊಳ್ತಿದ್ದಂಗೆ ಈಟ್ ಗಾತ್ರ ಆಗುತ್ತೆ. ಅದ್ರದ್ದೊಂದು ಉಂಡೆ. ಸೌತಿ ಬೀಜ ಅಂತ ಮಾಡ್ತಾರೆ. ಹಿಂಗೆ ಕೂತ್ಕೊಂಡು ಏನ್ರಿ ಅದಕ್ಕೆ ಅಂತ ಟೈಮ್ ಹಿಡಿಯೋದ್ರಿ, ಹಂಗೆ ಮಾತಾಡ್ತಾ ಹಿಂಗೆ ಕೆಲಸ ಮಾಡ್ತಾ ಮಾಡ್ಬಿಡ್ತಿದ್ರಿ ನಾವು. ಓ ಐ ಆಮ್ ಬಿಸಿ, ಐ ಆಮ್ ರೈಟಿಂಗ್, ಐ ನೀಡ್ ಎ ಸ್ಪೆಷಲ್ ಸ್ಪೇಸ್, ಐ ನೀಡ್ ಸೈಲೆನ್ಸ್. ಯಾರು ಗಲಾಟೆ ಮಾಡ್ಕೊಡ್ತು ಮನೆಯಲ್ಲಿ ಮಕ್ಕಳಿದ್ರು ಉಶ್ ಅಪ್ಪ ಬರೀತಾವ್ರೆ. ಲೇಖಕರಾಗಿದ್ರು ಅಂತೂ ಮೇಲೆ ಓದಲು ಬಂದ್ಬಿಡ್ತಾರೆ. ವಿಜ್ಞಾನಿಗಳಾದ್ರಂತೂ ಕೇಳಲೇಬೇಡ, ನಾವು ಅವ್ರನ್ನ ಡಿಸ್ಟರ್ಬ್ ಮಾಡೋದಿಲ್ಲ. ನಾವು ಕೈಯೋ ಮುರ್ರೋ ಮಕ್ಕಳನ್ನ ಕಟ್ಕೊಂಡು ಅಡುಗೆನೂ ಮಾಡ್ಕೊಂಡು ಅಲ್ಲೇ ಪಾಠ ಹೇಳ್ಕೊಂಡು ಇಲ್ಲಿ ಕುಕ್ಕರ್ ಸೀಟಿ ಹೊಡಿತಾನೆ ಇರುತ್ತೆ. ಅದರಲ್ಲೇನೆ ಇದು ಕೂಡೋದು ಹಿಂಗಂದು ಎಲ್ಲ ಒಂದೇ ಸೈಜ್ ಇರುತ್ತೆ ಸರ್ ಸೌತಿ ಬೀಜ. ಅದರಲ್ಲಿ ಹುಗ್ಗಿ ಮಾಡ್ತಾರೆ. ಏನೇನು ತರಾವರಿ ಅಡುಗೆಗಳು ಅಂತೀರಾ, ಎಷ್ಟು ಹಕ್ಕಿಗಳು ಗೊತ್ತು, ಎಷ್ಟು ಹಕ್ಕಿ ಮೊಟ್ಟೆಗಳು ಗೊತ್ತು, ಏನೇನು ಸೊಪ್ಪುಗಳು ಗೊತ್ತು. ನಾನಂತೂ ಅದನ್ನು ನೋಡಿ ಯಾಕಾದ್ರೂ ನಮ್ಮನ್ನು ದಡ್ರು ಅಂತಾರೋ, ಈ ದಡ್ರು ಅಂತ ಇದು ಕಲೆ ಹೆಂಗಿದೆ ಅಂತಂದ್ರೆ, ಆಮೇಲೆ ನೋಡ್ರಿ ಚಕ್ಲಿ ಹಿಂಗೆ ಇರಬೇಕು, ಕೋಡ್ಬಳೆ ಹಿಂಗೆ ಇರಬೇಕು, ಆಮೇಲೆ ಚಕ್ಲಿ ಒಳಗಡೆ ಹಿಂಗಿಂಗೆ ನುಲ್ಕೊಂಡಿರೋ ಅಂಥದ್ದು ಒಂದು ಚಕ್ಲಿ ಮಾಡ್ತಾರೆ. ಆಮೇಲೆ ಇದು ಕಡುಬು ಮಾಡ್ತಾರೆ, ಅದು ಕೊಯ್ಯಲ್ಲಿ ಎಷ್ಟು ಚೆನ್ನಾಗಿ ಹಿಂಗೆ ಅಂತಾರೆ ಅಂತಂದ್ರೆ, ಈಗೆಲ್ಲ ಮಷೀನ್ ಬಂದವೆ ಬೆಂಗಳೂರಿನಲ್ಲೆಲ್ಲ, ಹಿಂಗಂದು ಇದನ್ನ ಕರ್ಗಡುಬು ಮಾಡೋದಕ್ಕೆ ಏನು ಚೆನ್ನಾಗಿ ಮಾಡ್ತಾರೆ ಅಂತ ಮಾತಾಡ್ತಾ ಇರ್ತಾರೆ. ಕೈ ಕೆಲಸ ಮಾಡ್ತಾರೆ ಅಂದ್ರೆ ನಮ್ಮ ಬೆಳ್ಳುಗಳಲ್ಲೆಲ್ಲನೂ ಬ್ರೈನ್ ಇದೆ. ಬರೀ ಕೋಪಡಿ ಒಳಗಡೆ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲೂ ಬ್ರೈನ್ ಇದೆ. ಅಂದ್ರೆ ಅಭ್ಯಾಸ ಆಗ್ಬಿಡುತ್ತೆ. ಟಿವಿ ನೋಡ್ಕೊಂಡೇನೆ, ಸೀರಿಯಲ್ ನೋಡ್ಕೊಂಡೇನೆ ಹಿಂಗೆ ಅಡುಗೆ ಮಾಡ್ತಾ ಇದ್ದಾರೆ. ಇದಕ್ಕೆ ಅಂತ ಸಪ್ರೇಟ್ ಟೈಮು ಇರೋದಿಲ್ಲ. ಅಂದರೆ ಹೌದೇ ಮ್ಯಾನೇಜ್ ದ ಟೈಮ್ ಅಂತ ಅಂದ್ಬಿಟ್ಟು ಎಂಥ ಕೌಶಲ್ಯ ಇದೆ. ಬದುಕಿನ ತತ್ವ, ಉಣ್ಣೋರಿಗೆ ಹಸ್ದಿರೋರಿಗೆ ಊಟ ಬೇಡ ಅಂತ ಅನ್ಬಾರ್ದು, ಉಂಡು ಮನೆ ಗಳ ಎಣಿಸ್ಬಾರ್ದು ಅಂತ ಅನ್ನೋದು. ಬಸರಿಯರಿಗೆ ಎಷ್ಟು ಚೆನ್ನಾಗಿ ಊಟ ಮಾಡೋದಷ್ಟೇ ಅಲ್ಲ, ಅದಕ್ಕೊಂದು ಚಂದದೊಂದು ಹಾಡು ಕಟ್ತಾರೆ. ಮಕ್ಕಳು ರಚ್ಚೆ ಹಿಡಿತವೆ ಉಣ್ಣೋದಕ್ಕೆ, ಅದಕ್ಕೆ ಏನು ಚೆನ್ನಾಗಿರೋ ಹಾಡನ್ನು ಕಟ್ತಾರೆ. ಆ ಎಳ್ಳಮಾಸಿ ಮಾಡಿದ್ರೆ ಅದಕ್ಕೊಂದು ಹಾಡೈತೆ. ಏನೇನಿಲ್ಲ ಹೇಳ್ರಿ. ನಾನು ಅವಾಗ ಅನ್ಕೊಳ್ಳೋದು, ಗಂಡು ಮಕ್ಕಳು ಅಡುಗೆ ಮಾಡೋದನ್ನು, ಮಕ್ಕಳನ್ನ ಸಾಕೋದನ್ನು ಬಿಟ್ಬಿಟ್ಟು ಒಳಗಡೆಯಿಂದ ಬರಡಾಕ್ಬಿಟ್ಟವ್ರೆ. ಅವರೂ ಅಡುಗೆ ಮಾಡಿ ಆನಂದ ಪಡ್ಕೋಬೇಕು. ಅವರು ಮಕ್ಕಳನ್ನ ಸಾಕಿ ಸಹನೆ ತಾಳ್ಮೆ ಅನ್ನೋದನ್ನ ಕಲ್ತ್ಕೋಬೇಕು. ಯಾಕೆಂದ್ರೆ ನನ್ನ ಗಂಡಸರು ಫ್ರೆಂಡ್ಗಳಿರೋರಲ್ಲ, ಅವ್ರ ಮಕ್ಕಳನ್ನ ಸಾಕಿರೋರು ಅವ್ರ ಅನುಭವನ ಹೇಳಿದ್ರೆ ಅವ್ರಂದ್ರು, ಹೌದು ಮರೈತಿ ಹೌದು, ಹೆಂಡತಿ ಕೆಲ್ಸಕ್ಕೆ ಸೇರಿದ್ರು, ಅವನು ನಾನು ಮನೆಯಲ್ಲಿ ಇರ್ತೀನಿ, ನೀನು ನೋಡ್ಕೊ, ನೀನು ಹೋಗು ಕೆಲಸಕ್ಕೆ ಅಂತ ಅಂದ್ಬಿಟ್ಟು 2 ತಿಂಗಳು 1 ತಿಂಗಳು ಮಗುನ ಸಾಕಿದ್ದು. ಎಷ್ಟು ಚೆನ್ನಾಗಿ ಸಾಕಿದ ಅಂತಂದರೆ, ಈ ಪುರುಷ ಪ್ರಧಾನತೆ ಅನ್ನೋದನ್ನ ಏನು ಸ್ತ್ರೀವಾದ ಪ್ರತಿಪಾದಿಸ್ತೋ, ಈ ಪುರುಷ ಪ್ರಧಾನತೆ ಅಂದ ತಕ್ಷಣ ಗಂಡು ರೂಪನ ಎದುರಿಗಿಟ್ಕೊಂಡ್ಬಿಟ್ಟು ಈ ಎಲ್ಲ ಸ್ತ್ರೀವಾದಿಗಳು ಅವರಿಗೆ ಗುಂಡಿಡಬೇಕು ಅಂತ ಭಾವಿಸ್ಬೇಡ್ರಿ. ಅದು ಒಂದು ಮೌಲ್ಯವಾಗಿ, ಅದು ಒಂದು ಪವರಿನ ಸಂಕೇತವಾಗಿ, ಮತ್ತು ಪವರಿನ ಬೇಸಾಗಿ ಗಂಡು ಮಕ್ಕಳನ್ನು ಗಂಡಸರಾಗಿರೋದು ಬಿಟ್ಟಿಲ್ಲ. ಹೆಂಗಸ್ರಂಗೆ ಅಡುಗೆ ಮಾಡ್ತೀಯಾ, ಹೆಂಗಸ್ರಂಗೆ ಪರ್ಕೆ ಹಿಡಿತೀಯಾ ಅಂತ ಅಂತಾರೆ. ಹೆಂಗಸ್ರಂಗೆ ಮಕ್ಕಳು ನಡೆಸ್ತೀಯಾ ಅಂತಾರೆ. ಹೆಂಗೆ ಸಾಕಬೇಕು KP ಸಿದ್ದಯ್ಯನವರು, ಒಮ್ಮೆ ಹೆಣ್ಣಾದ ಮೇಲೆ ಇನ್ನೇನೂ ನನಗೆ ಅವತಾರಗಳೇ ಬೇಡ ಅಂತ. ಎಲ್ಲ ದಶಾವತಾರ ಶತಾವತಾರನೂ ನಾನೇ ಕಳ್ಕೊಂಡ್ಬಿಡ್ತೀನಿ. ತಂದೆದಿರು, ತಾಯಂದಿರು, ಗಂಡದಿರಿಗೂ ತಾಯಂದಿರಾಗಿ ಪೋಷಿಸಿರುವಂಥದ್ದು ಇದು ಎಲ್ಲವನ್ನು ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇಲ್ಲಿ ಇರೋದು ಬಹುತ್ವ ಅಂತ ಕೊಟ್ಟಿರೋದು. ಈ ಬಹುತ್ವ ಅಂತ ಅನ್ನೋದು ವೈವಿಧ್ಯತೆಗೂ ಬಹುತ್ವಕ್ಕೂ ಒಂದು ವ್ಯತ್ಯಾಸ ಇದೆ. ಈ ರಹಮತ್ ತರೀಕೆರೆ ಅವ್ರದ್ದು ಬಹುತ್ವ ಇದೆಯಲ್ಲ, ಆ ಪುಸ್ತಕ ಬಹಳ ಚೆನ್ನಾಗಿದೆ. ಅದನ್ನು ನೀವೆಲ್ಲರೂ ತಗೊಂಡು ಓದ್ರಿ. ಅವರು ಬಹುತ್ವವನ್ನ ಹೆಂಗೆ ವಿವರಿಸ್ತಾರೆ ಅಂತಂದ್ರೆ, ನಾನು ಇಷ್ಟೊತ್ತರೆಗೂ ಹೇಳಿದ್ದು ಏನಕ್ಕೆ ಅಂತಂದ್ರೆ, ಬಹುತ್ವ ಅನ್ನೋದನ್ನ ವಿವರಿಸಕ್ಕೆ ಮೊದಲು ಈ ಎಲ್ಲ ಮಾತುಗಳನ್ನ ಯಾಕೆ ಹೇಳಿದೆ ಅಂತಂದ್ರೆ, ನಾವು ಬಹುತ್ವವನ್ನು ಜೀವಿಸ್ತೀವಿ. ನನಗೆ ಸಪ್ರೇಟ್ ಆಗಿ ಅದನ್ನೊಂದು ಡಿಸಿಪ್ಲಿನ್ ಆಗಿ ಜ್ಞಾನ ಶಾಖೆಯಾಗಿ ಕಲಿಸೋ ಅಗತ್ಯ ಇಲ್ಲ. ಇನ್ಫ್ಯಾಕ್ಟ್ ನಮ್ಮನ್ನ ಪ್ರೊಫೆಸರ್ಗಳಾಗಿ ಕಲಿಬೇಕು ಯೂನಿವರ್ಸಿಟಿಗೆ ಬಹುತ್ವದ ಬಗ್ಗೆ ಮಾತಾಡೋದಕ್ಕೆ ಅಂತ ಅಂದ್ಬಿಟ್ಟು. ಬಹುತ್ವವೆಂದರೆ ಜೀವಿಗಳ, ವಿಚಾರಗಳ ಅಥವಾ ವಸ್ತುಗಳ ವೈವಿಧ್ಯವು ನಿರ್ಲಿಪ್ತವಾಗಿ, ಯಾಂತ್ರಿಕವಾಗಿ ಒಟ್ಟಿಗೆ ನೆಲೆಸಿರುವುದಲ್ಲ. ಇಲ್ಲಿ ಇಷ್ಟು ಜನ ಇದ್ದಾರೆ, ನಾವು ಯಾಂತ್ರಿಕವಾಗಿ ಇರೋದಿಲ್ಲ, ನಮ್ಮ ಒಳಗಡೆ ಒಂದು ಪರಸ್ಪರ ಸಂಬಂಧ ಇರುತ್ತೆ ಅಂತ ಅನ್ನೋದನ್ನು. ತಾರತಮ್ಯ ನೆಲೆಯಲ್ಲಿ ನೇತ್ಯಾತ್ಮಕ ಸಂಬಂಧಗಳಲ್ಲಿ ಇರುವುದೂ ಇಲ್ಲ. ಅದು ತಾರತಮ್ಯವನ್ನು ಪೋಷಿಸುವುದಿಲ್ಲ,
ಒಂದು ನೇತ್ಯಾತ್ಮಕವಾಗಿರೋ ಸಂಬಂಧವನ್ನು ಪೋಷಿಸೋದಿಲ್ಲ ಬಹುತ್ವ ಅನ್ನೋದು. ಬದಲಿಗೆ ಹಲವು ಸಂಗತಿಗಳು ಪರಸ್ಪರ ಗೌರವಿಸುತ್ತಾ ಪ್ರಜಾಸತ್ತಾತ್ಮಕ ಸಮಭಾವದಲ್ಲಿ ಸಹಬಾಳ್ವೆ ಮಾಡುವುದು. ಇನ್ನೊಂದು ಹೆಜ್ಜೆ ಮುನ್ನಡೆದು ತಾವು ಸಹಜವಾಗಿ ನೆಲೆಸಿರುವ ಅವಸ್ಥೆಯಲ್ಲೇ ಹೊಸ ಸಂಬಂಧಗಳನ್ನು ಏರ್ಪಡಿಸಿಕೊಳ್ಳುವುದು. ಈ ಸಂಬಂಧದ ತಾರ್ಕಿಕ ಕೊನೆಯಲ್ಲಿ ಹೊಸತೊಂದರ ಸೃಷ್ಟಿಗೆ ಕಾರಣವಾಗುವುದು. ಎರಡು ವಿಚಾರಗಳು, ಎರಡು ವ್ಯಕ್ತಿಗಳ ಸಂಬಂಧವು ಬೆಸೆದುಕೊಂಡು ಮೂರನೆಯ ಒಂದು ಹೊಸ ಸಂಬಂಧ ಹುಟ್ಟುಕೊಳ್ಳುವಂಥದ್ದು. ವೈವಿಧ್ಯಗಳ ಸಹಬಾಳ್ವೆ, ಪರಸ್ಪರ ಬೆರೆಯುವಿಕೆ, ಸಂಬಂಧ ಸ್ಥಾಪನೆ, ರೂಪಾಂತರ ಮತ್ತು ಹೊಸ ಸೃಷ್ಟಿ, ಈ 5 ಬಹುತ್ವ ಪ್ರಕ್ರಿಯೆಯ 5 ಪ್ರಮುಖ ಹಂತಗಳು ಅಂತ ಅನ್ನೋದನ್ನ ಹೇಳ್ತಾರೆ. ಇದನ್ನ ನಾನು ಒಪ್ಪುತ್ತೀನಿ ಇವರು ಹೇಳುವಂತಹ ಮಾತನ್ನ. ಯಾಕೆ ಅಂತಂದ್ರೆ ಬಹುತ್ವದ ಮನೆಯಲ್ಲಿ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಇವರನ್ನೆಲ್ಲರನ್ನೂ ಬೆಸೆಯುವ ಒಂದು ಇದು ಬಾಂಧವ್ಯದ ನೆಲೆ ಏನು ಅಂದರೆ ಹೆಂಗಸರಾಗಿರ್ತಾರೆ, ಗಂಡಸರು ಇದ್ದಾರೆ. ನಮ್ಮಪ್ಪ ಎಲ್ಲ ಮಕ್ಕಳನ್ನು ಚೆನ್ನಾಗಿರ್ಬೇಕು, ಎಲ್ಲರನ್ನೂ ಸಮವಾಗಿನೇ ಭಾವಿಸೋದು. ಆಮೇಲೆ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗಿರ್ತೀವಿ. ಆಮೇಲೆ ನಾನಂತೂ ನಮ್ಮ ಅಯ್ಯನ್ಗಂತಿದ್ದೆ, ಅಪ್ಪ ಅಯ್ಯ ನಮ್ಮ 4 ಜನ 4 ಶನಿಗಳ ಥರ ಇದ್ದೀವಿ, ಅಂದ್ರೂ ನಮ್ಮನ್ನು ಒಂದು ಮಾಡಿ ಇಟ್ಕೊಟ್ಟಿದ್ದ. ನಮ್ಮಪ್ಪ ಇಲ್ಲ ಅಂದ ತಕ್ಷಣ ಒಂದು ಬೇಸೆ ಇಲ್ದಂಗೆ ಆಯಿತು. ಇದು ಕತ್ತರಿಸ್ಕೊಂಡು ಹೊಟ್ಟೋಗ್ಬಿಡ್ತೀವಿ. ಈ ತಾಯಂದ್ರು ನಾಯಿಗಳಂಗೆ ಎಲ್ಲರನ್ನೂ, ಇವನು ಸ್ವಲ್ಪ ಶಾನೆ ಕೋಪ ಮಾಡ್ಕೊಳ್ಳೋನು, ಇವನು ಸ್ವಲ್ಪ ತುಂಬ ನಿಧಾನ, ನನ್ನ ಮಗಳು ಒಬ್ಳು ಸಿಡ್ಕಿ ಇರ್ತಾಳೆ, ಒಬ್ಳು ತುಂಬ ಫಾಸ್ಟ್ ಇರ್ತಾಳೆ, ಎಲ್ಲರೂ ಮತ್ತೆ ಅವ್ರನ್ನ ಯಾರನ್ನೂ ಈಗ ಎಲ್ಲರೂ ಏನದು ಗಂಜಿ ಹಾಕ್ಬಿಟ್ಟು ಐರನ್ ಮಾಡಿ ಹಿಂಗೆ ಸೆಟ್ಕೊಂಡಿರೋ ಅಂಥ ಪ್ಯಾಂಟ್ ಹಾಕ್ಕೊಂಡ್ರೆ ನಾವೆಲ್ಲ ಈ ಏಕರೂಪತೆ ಇದೆಲ್ಲ ಮೋಸ್ಟ್ ಡೇಂಜರಸ್. ಅದು ಯೂನಿಫಾರ್ಮ್ ಹಾಕೊಂಡ ತಕ್ಷಣ ನಾವೆಲ್ಲ ಒಂದು ಅಂತ, ಅದು ಇನ್ನೊಂದು ಬುಲ್ಶಿಟ್. ಯಾಕಂದ್ರೆ ನಾನಂತೂ ಯೂನಿಫಾರ್ಮ್ ಅಂತಂದ್ರೆ ನಂಗೆ ಇಷ್ಟನೇ ಆಗಲ್ಲ, ಡ್ರಿಲ್ಲು ಅಂತಂದ್ರೂ ಇಷ್ಟ ಆಗಲ್ಲ. ಯಾಕಂದ್ರೆ ಎಲ್ಲರ ಕಾಲನೂ ಬೇರೆ ಬೇರೆ ಥರ, ಅದಕ್ಕೆ ಎಷ್ಟೊಂಥರ ಸೈಜಲ್ಲಿ ನೋಡಿ. ಇದು ಯಾರೋ ಬಾಟದವ್ರು ಒಂದು ಸೈಜನ್ನು ಮಾಡಿ ಬಿಟ್ಬಿಟ್ರೆ ಎಷ್ಟೋ ಜನಕ್ಕೆ ಮೆಟ್ಕೊಳ್ಳೋಕ್ಕೆ ಚಪ್ಪಲಿನೇ ಆಗಲ್ಲ. ಚಪ್ಪಲಿ ಇಲ್ಲದೆ ಹಂಗೆ ನಡೀತೀವಿ ಮೇಡಮ್ ಅಂತಾರೆ ಎಷ್ಟೊಂದು ಜನ ಕಾಮ್ರೇಡ್ಗಳು. ಅದು ಸಾಧ್ಯನೇ ಆಗೋದಿಲ್ಲ. ನಡೆಯೋದು ಸ್ಟೈಲ್ ಬೇರೆ, ದೇಹವೇ ಬೇರೆ. ಈ ಒಂದೇ ದೇಹದೊಳಗಡೆನೆ ಒಂದೇ ಥರ ಇಲ್ಲ. ಕಣ್ಣಿಗೆ ಒಂದು ಸ್ಕೇಲ್ ಇಟ್ಕೊಂಡು ನೋಡಿ, ಎರಡು ಒಂದು ನೆಲೆನಲ್ಲಿಲ್ಲ. ಮೂಗು ನೋಡ್ರಿ, ಇದೊಂದು ಸ್ವಲ್ಪ ಮ್ಯಾಲೆ ಇರ್ತೈತಿ, ಇದೊಂದು ಸ್ವಲ್ಪ ಕೆಳಗಿರ್ತೈತಿ. ಬೆಳ್ಳಿ ಯಾವುದೂ ಈಗ ಭಿನ್ನವಾಗಿರೋದಕ್ಕೆ ಹಿಂಗೆ ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಇವು ಎಲ್ಲವನ್ನೂ ಒಂದೇ ಥರ ಇತ್ತು ಅಂತಂದ್ರೆ ಹಿಡ್ಕೊಳಕ್ಕಾಯ್ತೈತೆ. ಆಮೇಲೆ ಈ ದೇಹವನ್ನೇ ನೋಡ್ಕೊಳ್ರಿ ನೀವು. ಇದು ಮಿದುಳು ಸತ್ತು ಕೆಲವು ಗಂಟೆ ಒಳಗಡೆ ಎವಾಪ್ರೇಟ್ ಆಗೋಗ್ಬಿಡುತ್ತೆ. ಮೋರ್ ದನ್ 70% ಅದು ನೀರು, ಆಯ್ತಾ. ಇದು ಹೃದಯ ನೋಡಿ, ಸ್ಟ್ರಾಂಗೆಸ್ಟ್ ಮಸಲ್, ಅದು ಇರೋದು ಬೋನುಗಳ ಈ ಮೂಳೆಗಳ ಒಂದು ಹಂದರದೊಳಗಡೆ ಇದೆ. ಅದು ಇದಕ್ಕೆ ಇಷ್ಟು ತಲೆಗಾತ್ರ ಬುಳ್ಳೆ ಸುಮ್ಮನೆ ಹೊಡ್ಕೊಳ್ಳೋದಿಲ್ಲ, ಜೋರಕ್ಕೆ ಪೆಟ್ಟು ಬಿದ್ರೇನೆ ಬುಳ್ಳೆ ಹೊಡ್ಕೊಳ್ಳೋದು ಅಲ್ವಾ, ಏನೇನು. ಆಮೇಲೆ ಈ ಪ್ಯಾಂಕ್ರಿಯಾಸು ಒಳಗೆತ್ತು ಅಂತಂದ್ರೆ ಎಲ್ಲದನ್ನು ಅರ್ಧ ಇನ್ಸುಲಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದನ್ನೇನಾದ್ರೂ ಹಂಗೆ ಬಿಟ್ರೆ ಎಲ್ಲೆಲ್ಲಿ ಹರ್ಕೊಂಡು ಹೋಗುತ್ತೋ ಅದನ್ನೆಲ್ಲ ಸುಟ್ಟು ಕಬಳಿಸ್ಕೊಂಡ್ಬಿಡುತ್ತೆ. ಅದು ಅದ್ರ ಒಳಗಡೆ ಇದ್ರೆ ಮಾತ್ರ ಕ್ಷೇಮ. ಉಣ್ತೀವಿ, ಅನ್ನ ಇಲ್ಲಿಂದ ಜಠರದೊಳಗಡೆ ಹೋಗ್ಬೇಕು ಅಂತಂದ್ರೆ ಉಂಡು ಅನ್ನ ಒಳಗೆ ಹೋಗ್ಬೇಕಾದ್ರೆ ಮಾತ್ರ ಅದು ಹಿಂಗೆ ಓಪನ್ ಆಗುತ್ತೆ. ಆಮೇಲೆ ಗಪ್ಪು ಇಟ್ಕೊಂಡ್ಬಿಡುತ್ತೆ. ಯಾವ ಬಿಲ್ಟನ್ನು ಅಲ್ಲಾಡ್ಸಕ್ಕಾಗಲ್ಲ. ನೀರಿನ ಬಾಟ್ಲಿ ಹಿಂಗಿಟ್ರೆ ಹೆಂಗೆ ಸುರಿಯಲ್ವ ಟೈಟ್ ಆಗಿರೋದು ಹಂಗೆ ತಿರ್ಗದ ಮೇಲಕ್ಕೆ ಬರೋದಿಲ್ಲ. ಅನ್ಲೆಸ್ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ, ಸಿವಿಯರ್ ಅಸಿಡಿಟಿ ಅಂಥದ್ದಾಗಿತ್ತು ಅಂದರೆ ಇದು ಸ್ವಲ್ಪ ಲೂಸ್ ಆಗಿದ್ರೆ ಮತ್ತೆ ತಿಂದಿರೋ ಆಹಾರ ಮತ್ತೆ ತೇಗಿದ್ರೆ ವಾಪಸ್ ಬರೋದು, ಮೇಲಕ್ಕೆ ಬರೋದು ಅಂಥದ್ದಾಗುತ್ತೆ. ಎಷ್ಟು ಚೆನ್ನಾಗಿ ಸ್ಟ್ರಕ್ಚರ್ ಆಗಿರೋದು ನೋಡಿ ಇದು. ಈ ಒಂದರಿಂದ ಒಂದು ಪ್ಯಾಕ್ ಮಾಡ್ಕೊಂಡು ಹೆಂಗಿರುತ್ತೆ ಅಂದರೆ, ಇವು ಯಾವೂ ಪರಸ್ಪರ ಉಂಟಾಗೋದಿಲ್ಲ, ಅವು ಯಾವೂ ಏಕರೂಪದಲ್ಲಿಲ್ಲ. ಇದೆಯಾ? ಯಾವುದೋ ಒಂದು ಥರಕ್ಕೆ ಇಲ್ವೇ ಇಲ್ಲ. ಒಂದೇ ಥರಕ್ಕೆ ಇರಬೇಕು ಅಂತಂದ್ರೆ ಡೇಂಜರ್ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಯೂನಿಫಾರ್ಮ್ ಹಾಕೊಳ್ಳೇಬೇಕು ಅಂತಂದ್ರೆ ಡೇಂಜರ್ ಇರೋದು. ನನ್ನ ಅಸ್ತಿತ್ವ ಒಂದಿರುತ್ತಲ್ಲ, ನನ್ನ ಒಂದು ವಿಶೇಷತೆ ಇರುತ್ತೆ, ನನಗೊಂದು ಯುನೀಕ್ನೆಸ್ ಇರುತ್ತೆ. ಈ ಯುನೀಕ್ನೆಸ್ಸಿನ ಒಳಗಡೆನೆ ನಾವು ಸಹಬಾಳ್ವೆ ಮಾಡ್ಬೋದು. ನಿಮಗೆ ಕೆಂಪು ಬಣ್ಣ ಇಷ್ಟ, ನನಗೆ ನೀಲಿ ಬಣ್ಣ ಇಷ್ಟ, ನಿನಗೆ ದೋಸೆ ಇಷ್ಟ, ನನಗೆ ಇಡ್ಲಿ ಇಷ್ಟ, ಒಬ್ಬರಿಗೆ ವಡೆ ಇಷ್ಟ, ಇನ್ನೊಬ್ಬರಿಗೆ ಮಸಾಲೆ ದೋಸೆ ಇಷ್ಟ.
ಈ ಎಲ್ಲ ಇಷ್ಟಗಳು ನಮ್ಮ ಅಸ್ತಿತ್ವದ ಜೊತೆಯಲ್ಲೇ ನಾವು ಸಹಬಾಳ್ವೆಯನ್ನ ಮಾಡುವಂಥದ್ದು, ಅನುನಯದಿಂದ ಇರಬೇಕಾಗಿರುವಂಥದ್ದು. ಇದು ಬಹುತ್ವ. ನಾವೆಲ್ಲರೂ ವೈವಿಧ್ಯ, ದೈಹಿಕವಾಗೂ ನಾವು ಭಿನ್ನವಾಗಿದ್ದೀವಿ. ನಮ್ಮ ಆಚಾರ ವಿಚಾರಗಳನ್ನು ಇದು ಎಷ್ಟು ರಿಚ್ ಆಗಿರುವಂಥದ್ದು ಅಂತಂದ್ರೆ ನಮ್ಮ ಕರ್ನಾಟಕ ಒಂದು 100-200 ಮೀಟರ್ಗೆನೆ ಭಾಷೆ ಬದಲಾಗುತ್ತೆ, ಬಟ್ಟೆ ಬದಲಾಗುತ್ತೆ, ಬಣ್ಣ ಬದಲಾಗ್ತವೆ, ಊಟ ಬದಲಾಗುತ್ತೆ. ಇಲ್ಲಿಂದ ದಾವಣಗೆರೆ ಮಧ್ಯ ಕರ್ನಾಟಕದ ಹೋಗೋವರೆಗೂ ಮುದ್ದೆದೆ ದರ್ಬಾರು, ರಾಗಿ ಮುದ್ದೆ. ನಿಮ್ಮ ಕಡೆಯವ್ರು ಆಡ್ಕೊಂತೀರಿ ಕಟ್ಟಿ ರೊಟ್ಟಿ ಚೆನ್ನಾಗಿರೋ ಬಿಸಿ, ನಮಗೆ ಉಣ್ಲಾಕ ರೊಟ್ಟಿ ಬೇಕ್ರಿ ಮೇಡಮ್ ಅಂತಾರೆ. ಏನ್ರಿ ಮುದ್ದೆ ಅಂತಾರೆ ನೀವು, ಸುಮ್ಮನೆ ಗುಳುಮು ಅಂತ ನುಂಗೋದು, ಅದಕ್ಕೆ ರುಚಿನೇ ಆಗ್ತದಿಲ್ಲ ಅಂತ ಅಂತಾರೆ. ನಮಗೆ ನೀವು ಹಂಗಂದ್ರೆ ಕೋಳಿ ಸಾರು ಜೊತೆಯಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಮಸಪ್ ಜೊತೆಯಲ್ಲಿ ಕೈಮಾ ಉಂಡೆ ಮತ್ತೆ ಕಾಂಬಿನೇಷನ್ ಕೈಮಾ ಉಂಡೆ ಮತ್ತೆ ಇತಿಕ್ ಬೇಳೆ ಸಾರಿಂದು ಮಾಡಿಬಿಟ್ಟು ಒಂದಿಷ್ಟು ಗಾತ್ರ ಬಿಸಿ ಮುದ್ದೆ ಉಂಡ್ರೆ ಏನು ಚೆನ್ನಾಗಿದೆ. ಅಲ್ಲಿಂದ ಮೇಲಕ್ಕೆ ಹೋಗ್ತಾ 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 ರೊಟ್ಟಿ. ಇನ್ನೊಂದು ಚೂರು ಈ ಕಡೆಗೆ ಹೋಗ್ರಿ ಪಾವುಗಡಕ್ಕೆ KGF ಇದು ಅವು ಎಲ್ಲ ಹೋಗಿ ಪಾವುಗಡ ಅಂತಲೂ ಹಿಂಗೆ ಆಂಧ್ರದೊಳಗಡೆನೆ ಕೂತಿದೆ. ಇದ್ರದ್ದು ಘಾಟು ಶಾರ್ಪು ಆಂಧ್ರದ ಟೇಸ್ಟು. ಇಂಥ ಒಂದು ವೈವಿಧ್ಯತೆಯನ್ನು ನಾವು ಸಹಜವಾಗಿಯೇ ಜೀವಿಸ್ತಾ ಇದ್ದೀವಿ. ಆದರೆ ಈ ಏಕತೆಯ ಹೆಸರಿನಲ್ಲಿ, ಒಗ್ಗಟ್ಟು ಅನ್ನೋ ಹೆಸರಿನಲ್ಲಿ ಈ ಸಹಬಾಳ್ವೆಯನ್ನು ಕೊಲ್ಲೋದನ್ನು ನಾವು ವಿರೋಧಿಸಬೇಕು. ಯಾಕೆ ಅಂತಂದರೆ ನಾವು ಜೈವಿಕವಾಗಿ ಅಷ್ಟೇ ಅಲ್ಲ, ತಾತ್ವಿಕವಾಗಿಯೂ ನಾವು ಬಹುತ್ವವನ್ನು ಜೀವಿಸುತ್ತಿರುವಂಥ ಜೀವಿಗಳು. ಅದಕ್ಕೆ ನಾವು ಬಹುತ್ವದ ನಾಶ ನಮ್ಮನ್ನು ತುಂಬ ಆಳವಾಗಿ ನಮ್ಮನ್ನು ಕದಡಬೇಕಾಗುತ್ತೆ. ಯಾಕೆ ಕದಡಬೇಕು ಅಂತಂದರೆ ಈ ಅರಿವು ಮತ್ತು ಅಂತಃಕರಣ ಇಲ್ಲದೇನೆ ನೀವು ಏನನ್ನೂ ಉಳಿಸ್ಕೊಳ್ತೀವಿ. ನಾವು ಯಾಕೆ ಸಹಬಾಳ್ವೆಯಿಂದ ಇರೋಕ್ಕಾಗುತ್ತೆ ಅಂದರೆ ಸಹನೆಯ ಕಾರಣಕ್ಕೆ, ಪ್ರೀತಿಯ ಕಾರಣಕ್ಕೆ, ಇನ್ನೊಬ್ಬರನ್ನ ನೋವು ಮಾಡಬಾರದು ಅನ್ನೋ ಒಂದು ಕಾರಣಕ್ಕೆ. ಈ ಅರಿವು ಮತ್ತು ಅಂತಃಕರಣವನ್ನು ಉಳಿಸ್ಕೊತೀವಿ ಅಂತ ಅಂದರೆ ಬಹುತ್ವವನ್ನು ಉಳಿಸ್ಕೊತೀವಿ ಅಂತ. ನಮಗೆ ಯಾರಿಗೂ ಒಂದು ಸಪ್ರೇಟ್ ಆದಂತಹ ಒಂದು ಎಕ್ಸಿಸ್ಟೆನ್ಸು ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಮೇರಿಕಾ ಇವರು ಇರಾನಿನ ಮೇಲೆ ಬಾಂಬ್ ಹಾಕಿ ನಾಶ ಮಾಡ್ತಾರೆ ಅಂತಂದರೆ ಅವರನ್ನೇ ನಾಶ ಮಾಡ್ಕೊಳ್ತಾರೆ. ಇವತ್ತು ಇರಾನಿನ ಮಕ್ಕಳನ್ನ ಭ್ರೂಣಗಳನ್ನು ಹೊಡೆದು ಸಾಯಿಸಿದಿರಿ ಅಂತಂದರೆ ಅದರದ್ದು ಕಾವು ಅಮೇರಿಕಾದವ್ರಿಗೆ ತಟ್ಟೋದಿಲ್ಲ ಅಂತಲ್ಲ, ಅಲ್ಲಿರೋ ವಿವೇಕವಂತ ಜನರು ಕೂಡ ವಿರೋಧಿಸಿದ್ರು. ಅಮೇರಿಕದ ಬಾಂಬ್ ಹಾಕೋದನ್ನ ವಿರೋಧಿಸಿದ್ರು. ಈ ಸಹಬಾಳ್ವೆ ಅಂದರೆ ಯಾವುದು ನನ್ನ ಎಕ್ಸಿಸ್ಟೆನ್ಸು? ಆ ಮಿಲಿಂದನ ಪ್ರಶ್ನೆ ಬುದ್ಧನ ಬಗ್ಗೆ ಮಾತಾಡುವಾಗ ಬರುತ್ತೆ. ಏನು ಕಾರು ಅಂತಂದರೆ ಸ್ಟೀರಿಂಗ್ ಇಲ್ಲದೆ ಕಾರ್ ಇರುತ್ತಾ, ಚಕ್ರ ಇಲ್ಲದೆ ಕಾರ್ ಇರುತ್ತಾ, ಬ್ಯಾನೆಟ್ ಇಲ್ಲದೆ ಕಾರ್ ಇರುತ್ತಾ, ಎಸ್ಕಿಲೇಟರ್ ಇಲ್ಲದೆ ಕಾರ್ ಇರುತ್ತಾ? ಆದರೆ ಯಾವುದನ್ನ ಕಾರು ಅಂತೀಯಾ? ಬರೀ ಬ್ಯಾನೆಟ್ನ ಕಾರ್ ಅಂತೀಯಾ? ಬರೀ ಸ್ಟೀರಿಂಗನ್ನ ಕಾರ್ ಅಂತೀಯಾ? ಇದು ಎಲ್ಲವೂ ಸೇರಿ ಒಂದು ಅದನ್ನು ಕಾರು ಅಂತ ಕರಿತೀವಿ. ಕಾರು ಅಂದ ಕೂಡಲೇ ನಮ್ಮ ಮನಸ್ಸಿಗೆ ನೆನಪಾಗಬೇಕಾಗಿರುವಂಥದ್ದು ಇದು ಎಲ್ಲವೊಂದು. ಅದು ಹೂವು ಅಂತ ಅಂದರೆ ನಮಗೆ ಥಿಕ್ ನಾಥ್ ಅಂತ ಒಬ್ಬ ಬುದ್ಧಿಸ್ಟ್ ಗುರುಗಳು ಹೇಳ್ತಾರೆ, ಹೂವಿನೊಳಗಿರುವ ಗೊಬ್ಬರವನ್ನು, ಗೊಬ್ಬರದೊಳಗಿರುವ ಹೂವನ್ನು ಕಾಣಬೇಕಂತೆ. ಅದು ನಿಜವಾಗ್ಲೂ ನೋಡುವಂತಹ ಒಂದು ಸರಿಯಾದ ನೋಟ. ನನಗೆ ಹೂವು ಬೇಕು, ಇದು ಗೊಬ್ಬರ ಬೇಡ. ಈ ಚೆನ್ನಾಗಿ ಹೂವು ಅರಳೋದೇನೆ ಈ ಗೊಬ್ಬರದಿಂದ. ಉಣ್ಣ ಅನ್ನ ಸರ್ವಶ್ರೇಷ್ಠ, ದೇವರಿಗೂ ಅರ್ಪಿಸ್ಬಿಡ್ತಾರೆ. ಕೆಲವು ದೇವರುಗಳಿಗೆ ಬಾಡಿಂದೂ ಅರ್ಪಿಸ್ತಾರೆ, ಕೆಲವರು ಅರ್ಪಿಸೋದೇ ಇಲ್ಲ. ಅವ್ರಿಗೆಲ್ಲ ಶುದ್ಧ ಎಳ್ನೀರಲ್ಲೇ ಮಾಡಿ, ತುಪ್ಪ ಹಾಲು ಹೈನದಲ್ಲೇ ಮಾಡಿರೋದು. ನಮ್ಮ ದೇವರುಗಳು ಎಲ್ಲವನ್ನೂ ತಿಂತವೆ, ಬಾಡು ಬಡ್ಡೆ ಎಲ್ಲವನ್ನೂ ತಿಂತವೆ. ಆ ಅನ್ನ ಶ್ರೇಷ್ಠ, ಹೊಟ್ಟೆ ಒಳಗೆ ಹೋಯ್ತು ಅಂತಂದರೆ ಶ್ರೇಷ್ಠ. ಅದೇ ಮಲವಾಗಿ ಪರಿವರ್ತನೆ ಆದ ತಕ್ಷಣ ಮಲ ಇಂಪ್ಯೂರ್. ಯಾಕೆ ಅಂತಂದರೆ ಅದಕ್ಕೋಸ್ಕರನೇ ಕಟ್ ಆಫ್ ಮಾಡಿಬಿಡ್ತಾರೆ. ಇದು ಬೇರೆನ ಯೋಚನೆ ಮಾಡಿ, ಅನ್ನದ ಇನ್ನೊಂದು ಸ್ವರೂಪವೇ ಮಲ, ಮಲದ ಮತ್ತೊಂದು ಸ್ವರೂಪವೇ ಅನ್ನ. ಅದೇ ಇದು ಕಕ್ಕಸನೆಯ ಗೊಬ್ಬರ ಆಗಿ ಬೆಳೆಯನ್ನು ಬೆಳಿತೀವಿ. ಅಂದರೆ ಒಂದು ಸಂಸ್ಕೃತಿ, ಬಹುತ್ವದ ಸಂಸ್ಕೃತಿ ಎಂಥದ್ದು ಅಂತಂದರೆ ಅದು ಚಕ್ರೀಯ ತತ್ವವನ್ನು ನಂಬುವಂಥದ್ದು, ಹೈರಾರ್ಕಿಯನ್ನು ನಂಬುವಂಥದ್ದಲ್ಲ. ಹಿಂಗೆ ಸ್ಕೇಲ್ ಹಾಕ್ಬಿಟ್ಟು ಇವರು ಅವ್ರಿಗಿನ್ನ ಅವ್ರ ಕೀಳು, ಅವ್ರಿಗಿನ್ನ ಅವ್ರ ಕೀಳು, ಅವ್ರಿಗಿನ್ನ ಅವ್ರ ಕೀಳು ಅನ್ನೋ ಜಾತಿ ವ್ಯವಸ್ಥೆ ಇದೆಯಲ್ಲ, ಈ ಹೈರಾರ್ಕಿ, ಈ ಪವರ್ ಹೈರಾರ್ಕಿ ಅಲ್ಲ ಬಹುತ್ವದ ಸಂಸ್ಕೃತಿ ಅಂತಂದರೆ. ಅದು ಸೈಕಲ್.
ನದಿ ಹರಿತಾ ಹರಿತಾ ಕಸ ಗಿಸ ಎಲ್ಲದನ್ನು ತಕೊಂಡು ತಂತಾನೇ ಚಲಿಸುತ್ತಲೇ ತನ್ನನ್ನು ಶುದ್ಧೀಕರಿಸಿಕೊಳ್ಳುತ್ತಾ ಮತ್ತೆ ಅದು ಕಡಲಿಗೆ ಹೋಗಿ ಸೇರಿ ಮತ್ತೆ ಕುದ್ದು ಆವಿಯಾಗಿ ಮೋಡವಾಗಿ ಆ ಮೋಡ ಮತ್ತೆ ಮಳೆಯಾಗಿ ಸುರಿದು ಮಳೆ ಹರಿಯೋದು. ನೀರು ಅಂತಂದ್ರೆ ಬರೀ ಬಾಟ್ಲಲ್ಲಿರೋ ನೀರ ಅಲ್ಲ. ನೀರು ಅಂದ್ರೆ ಇಷ್ಟೆಲ್ಲ ಚಕ್ರವನ್ನು ನಿಮಗೆ ನೆನಪಿಗೆ ಬರಬೇಕು. ಇಂಥ ಒಂದು ಸೈಕಲ್ನಲ್ಲಿ ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ, ಯಾವುದು ಶುದ್ಧ, ಯಾವುದು ಅಶುದ್ಧ ಅಂದರೆ ಯಾವುದೂ ಅಶುದ್ಧವಲ್ಲ, ಎಲ್ಲವೂ ಶುದ್ಧ. ಈ ಮಾತನ್ನ ತುಂಬಾ ಸರಳವಾಗಿ ಕನ್ನಡದೊಂದು ಹಾಡಿದೆಯಲ್ಲ, 7 ಸ್ವರವು ಸೇರಿ ಸಂಗೀತವಾಯಿತು ಅಂತ. ಬೀಜನ ಒಂದು ಹೂವು ಬಿಡುತ್ತೆ, ದುಂಬಿಯಿಂದ ದುಂಬಿ ಹಾರಿ ಹೂವು ಇದು ಕಾಯಾಗುತ್ತೆ, ಕಾಯಿ ಹಣ್ಣಾಗುತ್ತೆ, ಹಣ್ಣಾಗಿ ಕೆಳಗೆ ಬೀಳುತ್ತೆ, ತಿರ್ಗಾ ಮೊಳೆಯುತ್ತೆ, ತಿರ್ಗಾ ಮರ ಆಗುತ್ತೆ. ಒಂದು ಸಣ್ಣ ಬೀಜದಲ್ಲಿ ಒಂದು ದೊಡ್ಡ ವೃಕ್ಷವೇ ಅಡಗಿರುತ್ತೆ. ಬೀಜನೂ ಶ್ರೇಷ್ಠ, ಮರವೂ ಶ್ರೇಷ್ಠ. ಹಂಗೆ ಈ ಬಹುತ್ವ ಅಂತ ಅನ್ನೋದೇನೆ ಒಂದು ಜೀವಿಸುವ ಪರಂಪರೆ, ಒಂದು ಸೈಕ್ಲಿಕಲ್ ತತ್ವ. ಅದು ಒಂದು ಜೀವನ ತತ್ವ, ಬದುಕಿಸುವ ತತ್ವ. ಅದು ನಾಶ ಮಾಡುವಂಥದ್ದಲ್ಲ, ತಾರತಮ್ಯವನ್ನ ಮಾಡುವಂಥದ್ದಲ್ಲ, ಅಸಮಾನತೆಯನ್ನ ಪೋಷಿಸುವಂಥದ್ದಲ್ಲ. ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ದುಡ್ದಿರ್ತಾರೋ, ಉಣ್ಣಬೇಕಾದ್ರೆ ರೈತರ ನೆನಪಿಸ್ಕೋಬೇಕು, ಮಳೆ ನೆನಪಿಸ್ಕೋಬೇಕು, ಬೆಳಕನ್ನು ನೆನಪಿಸ್ಕೋಬೇಕು, ಭೂಮಿ ತಾಯಿಯನ್ನ ನೆನಪಿಸ್ಕೋಬೇಕು, ನಮಗೆ ನೆನಪಾಗಬೇಕು. ಆದರೆ ನನ್ನ ಸ್ಟೈಲಾಗಿ ದುಡ್ಡನ್ನ ಹಿಂಗೆ ಒತ್ಬಿಟ್ಟು ಅಕ್ಕಿ ಬಂದು ಬೀಳುತ್ತೆ, ಕುಕ್ಕರಲ್ಲಿ ಸುಯಿ ಅಂತ ಅನಿಸ್ಬಿಟ್ಟು ಉಂಡು ರೈತನೂ ನೆನಪಾಗಲ್ಲ. ಅದಕ್ಕೆ ನಮ್ಮ ಪ್ರತಿ ಗಳಿಗೆಯಲ್ಲೂ ಉಣ್ಣುವ ಅನ್ನವನ್ನು ಉಣ್ಣಬೇಕಾದ್ರೆ ಅದಕ್ಕೆ ಒಂದು ತುತ್ತನ್ನು ನೆಲಕ್ಕಿಟ್ಬಿಟ್ಟು ಕಣ್ಣಿಗೆ ಒತ್ಕೊಂಡು ಉಣ್ತಾರೆ. ಅದನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಆ ಬಹುತ್ವದ ಸಂಸ್ಕೃತಿ ನಾನು ನಂಬುವಂಥದ್ದು. ಮಹಿಳೆಯರು ಅವ್ರಿಗೆ ಇದನ್ನ ಮುಂಚೂಣಿಗೆ ತಗೊಂಬಂದ್ರೆ, ಮುಂಚೂಣಿ ಅಂತಂದ್ರೆ ಮುಂದಕ್ಕೆ ತಗೊಂಬಂದ್ರೆ ಮೇಲೆ ಇರಿಸ್ರಿ, ಸ್ಟೇಜಿನ ಮೇಲೆ ಇರಿಸ್ರಿ ಅಂತ ಜೊತೆಯಾಗಿ ಕರ್ಕೊಳ್ಳುವಂಥದ್ದು. ನಾವು ಜೊತೆನಲ್ಲಿ ನಡಬೇಕು. ಶಾಸ್ತ್ರದಂತ ಅನ್ಸುತ್ತೆ ಅದು. ನೀನು ನನಗಿಂತ ನನ್ನನ್ನು ಲೀಡ್ ಮಾಡಕ್ಕೆ ಬರಬೇಡ, ನಾನು ನಿನ್ನ ಫಾಲೋ ಮಾಡಲ್ಲ, ನೀನು ನನ್ನನ್ನು ಫಾಲೋ ಮಾಡಬೇಡ, ನಾನು ನಿನ್ನನ್ನು ಲೀಡ್ ಮಾಡಲ್ಲ. ಕಮಾನ್, ಲೆಟ್ಸ್ ಹೋಲ್ಡ್ ಹ್ಯಾಂಡ್, ವಾಕ್ ಟುಗೆದರ್ ಅಂತ. ಆ ವಾಕಿಂಗ್ ಟುಗೆದರು ಬಹುತ್ವವನ್ನು ಉಳಿಸುತ್ತೆ.